ಚಮಕೇರಿ ಪುಣ್ಯಕ್ಷೇತ್ರದ ಒಡೆಯನು ಪಾಮರರನ್ನ ಪತಿತರನ್ನ ಉದ್ಧಾರ ಮಾಡುವಂಥ ಗಣಮಹಿಮನು ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರನಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇಂಥ ಯಾವ ಪುಣ್ಯಾತ್ಮನ ಆಸ್ಥಾನಕ್ಕೆ ತಾವೆಲ್ಲರೂ ಬಂದಿರಿ. ಭಾಳ ದೊಡ್ಡವ್ರು ನೀವು, ಭಾಳ ಪುಣ್ಯವಂತರು. ಅವನ ಆಸ್ಥಾನಕ್ಕೆ ಬಂದಿರಿ. ನಿಮ್ಮ ತನು ಮನ ಧನವನ್ನು ಅರ್ಪಿಸಿ ಸೇವಾ ಮಾಡಿರಿ. ನಿಮ್ಮನ್ನೆಲ್ಲ ಉದ್ಧಾರ ಮಾಡುವಂಥ ಶಕ್ತಿ ಅವನಲ್ಲಿ ಐತಿ. ಆ ಶಕ್ತಿಯನ್ನು ನಿಮ್ಮ ಭಕ್ತಿ ಸಲ್ಲಿಸಿ ಆ ಶಕ್ತಿಯನ್ನು ಪಡ್ಕೊಂಡು ಹೋಗಕ್ಕೆ ಬಂದಿರತಕ್ಕಂಥ ಇಲ್ಲಿ ನಾ ಹೇಳಂಗಿಲ್ಲ, ಅವನೇ ಹೇಳ್ತಾನು. ಏನೋ ನಾಲ್ಕು ನುಡಿ ಹೇಳವನು ಅವನು. ಅದನ್ನು ಕೇಳಕ್ಕೆ ಬಂದಿರತಕ್ಕಂಥ ಉಪಸ್ಥಿತರಿರುವಂಥ ಎಲ್ಲ ಶಿವಶರಣರಿಗೆ ಶರಣು ಶರಣಾರ್ಥಿ. ನೀವೆಲ್ಲರೂ ಎದಕ್ಕೆ ಬಂದಿರಿ ಹೇಳಿನ ಫಸ್ಟ್ಗೆ ಅದನ್ನೇ ಹೇಳ್ತಾರೆ. ನೀವೆಲ್ಲರೂ ಎದಕ್ಕೆ ಬಂದಿರಿ? ಮುತ್ಯ ರಾಜಕೀಯ ಏನು ಹೇಳ್ತಾನು, ಮಳಿ ಬೆಳಿ ಏನು ಹೇಳ್ತಾನೋ ಅಂತ ಅದಕ್ಕೆ ಬಂದಿರಿ. ಉಳಿದಕ್ಕೆ ಬಂದಿಲ್ಲ. ಉಳಿದಕ್ಕೆ ಬಂದಿಲ್ಲ. ಎಲ್ಲ ನಿಮ್ಗೆ ಗುರ್ತೈತಿ. ಇವ್ಯಾಡ್ ಏನು ಹೇಳ್ತಾನೆ ಮುತ್ಯ ಬಂದಿರಿ. ಚಲೋ ಐತಿ. ರಾಜಕೀಯ ಒಳಗೆ 4 ಸರತಿ ಗಾಡಿ ಬಿಟ್ಟಿನ, ನಾನೇ ಬಿಟ್ಟನು. ಒಂದು ತ್ಯಾಗಿ, ಒಂದು ಯೋಗಿ, ಒಂದು ಭೋಗಿ, ಒಂದು ರೋಗಿ. 4 ಗಾಡಿ ಸರತಿ ಗಾಡಿಯಾಗ ಅದಾವ. ಈಗಾಗಲೇ ನೀವೆಲ್ಲ ಕೈ ಬಳಿ ಕ್ಯಾರಣಿ ಹಚ್ಕೊಂಡು ಫೋಟೋ ಹಾಕಿರಿ. ಅದ್ರಾಗ ನಂಬರ್ 1 ನಂಬರ್ 2 ಬಿದ್ದಾವ. ಅದ ಗಾಡಿಯಾಗ ಕೂತು ನೀವು ಸಂತೋಷದಿಂದ ಇರಿ. ನಾಳೆ ಎಲ್ಲ ಇಲೆಕ್ಷನ್ ಮುಗಿದ ಬಳಕ, ವೋಟಿಂಗ್ ಆದ ಬಳಕ ನಿಮಗೆ ಗುರ್ತಾಕತಿ ಮುತ್ಯ ಏನು ಹೇಳಿದ್ದ ಅನ್ನೋದು. ಇನ್ನು ಮಳಿ ಬೆಳಿ ಕೇಳಕ್ಕೆ ಬಂದಿರಿ. ಕರ್ಮದ ಮಳಿ, ಧರ್ಮದ ಬೆಳೆ. ತಿಳ್ಕೊರಿ, ಸ್ವಲ್ಪ ತಿಳ್ಕೊರಿ. ಕರ್ಮದ ಮಳೆ, ಧರ್ಮದ ಬೆಳೆ. ಈ ವರ್ಷ ಹಿಂಗೈತಿ. ಇದೆಲ್ಲ ಮಳೆಗಾಲ. ಒಂದಾಕತಿ ಒಂದಾಗುವುದಿಲ್ಲ. ನಿಮ್ಮ ಪುಣ್ಯಕ್ಕೆ ಅನುಸಾರವಾಗಿ ನಿಮ್ಮ ಊರಿಗೆ ಹಾಕತಿ. ಒಂದು ಊರಿಗೆ ಹಾಕತಿ, ಒಂದು ಊರಿಗೆ ಆಗೋದಿಲ್ಲ. ಊರಾಗ ಅರ್ಧ ಊರಿಗೆ ಹಾಕತಿ, ಅರ್ಧ ಊರಿಗೆ ಆಗೋದಿಲ್ಲ. ಇಷ್ಟಾಗಿ ಮುಂದೆ ಹಿಂಗೆ ಆಕತ್ತಿದು. ಎಲ್ಲ ಮಳೆಗಾಲ ಮುಗಿದ ಬಳಕ ಬಿರುಗಾಳಿ ವಾದಳ ಚಾಲು ಆಕತಿ. ಆಗ ಮಳಿ ಚಾಲು ಆಕಾವ.
ಆಗ ಮಳೆ, ಈಗ ಮಳೆ ಹೆಚ್ಚು ಕಡಿಮೆಯಾಗಿ ನುಕ್ಸಾನ ಮಾಡ್ತಾವೆ. ಆಗ ಮಳೆ ಆಗಿ ಈ ದ್ರಾಕ್ಷಿ ಅವರು, ದಾಳಿಂಬೆ ಹಣ್ಣು ಅವರು ಇವರು ಬೆಳೆದಿರ್ತಾರಲ್ಲ, ಅವ್ರಿಗೆ ನುಕ್ಸಾನ ಮಾಡ್ತಾರೆ. ಒಂದು ವಿಷಯ ಮುಗೀತು, ರಾಜಕೀಯನೂ ಮುಗೀತು, ಮಳೆ ಬೆಳೆನೂ ಮುಗೀತು. ಇನ್ನು ಮುಂದಿನ ಭವಿಷ್ಯ ಹೇಳ್ತಾನೆ. ಇನ್ನು ಮುಂದೆ ಬೇಸಿಗೆ ಬೇರೆ ಬರ್ತದೆ. ಮುಂದೆ ಇನ್ನು ಬೇಸಿಗೆ ಬೇರೆ ಬರ್ತೈತಿ. ಆ ಬೇಸಿಗೆ ಯಾರನ್ನ ಗಿಸಿಗೆ ಹಾಸ್ತತೋ, ಯಾರು ನಿಮ್ಮನ್ನ ಉಡಿಸ್ತೋ ತಿಳಿದಿಲ್ಲ. ಭಾಳ ಎಚ್ಚರದಿಂದ ನೀವು ನಡಿಬೇಕು. ಅಂಥ ಬೇಸಿಗೆನ ಬರ್ತೈತಿ ಮುಂದೆ. ಭಾಳ ಎಚ್ಚರದಿಂದ, ಭಾಳ ಎಚ್ಚರದಿಂದ. ಒಂದು ಮಾತು ಹೇಳ್ತಾನು, ಆ ಬೇಸಿಗೆ ಹೆಂಗೈತಿ, ಯಾರನ್ನ ತೆಳಗಿಳಿಸ್ತೋ, ಯಾರನ್ನ ಮ್ಯಾಗ ಒಯ್ತೈತೋ ತಿಳಿದಿಲ್ಲ. ಆ ಬೇಸಿಗೆ ದೊಡ್ಡವ್ರನ್ನ ದೊಡ್ಡವ್ರನ್ನ ಮಾಡ್ತತಿ, ದೊಡ್ಡವ್ರನ್ನ ದೊಡ್ಡವ್ರನ್ನ ಮಾಡ್ತತಿ. ಆ ಬೇಸಿಗೆಯಾಗ ನೀವು ಉಳಿದು ಬದುಕಬೇಕಾಗಿತ್ತಂದ್ರೆ ನನ್ನ ಮಾತು ಕೇಳ್ರಿ. ನಾನು ನನ್ನದು ನನ್ನಿಂದಲೇ ಅನ್ನೋದನ್ನು ಮೂರು ಬಿಡ್ರಿ. ವಾಪಸ್ ಸದಾಶಿವ ನೀನು ನಿನ್ನದು ನಿನ್ನಿಂದಲೇ ಹತ್ತಿ ಹಿಡ್ರಿ, ನೀವು ಬದುಕಿ ಉಳಿದು ಬಳಗ ಬಾಳ್ತೀರಿ. ಹಿಂಗೊಂದು ಕಾಲ ಬರ್ತತಿ. ಇನ್ನು ಮುಂದಿನ ವರ್ಷಕ್ಕೆ ಇಟ್ಟು ಬಿಸಿಲಾಗ ನಿನ್ನೆ ಹೆಂಗಿತ್ತು, ಹಿಮಾಲಯದಾಗ ಇದ್ದಂಗಿತ್ತು. ಇವತ್ತು ಬಿಸಿಲಾಗೈತಿ. ಇನ್ನು ಮುಂದಿನ ಸಲ ನಿಮ್ಮ ಜಾತ್ರೆ ಹಿಮಾಲಯದಾಗ ಆದಂಗ ಆಕತಿ. ಅವ್ರಿಗೆ ಹೇಳ್ಬಿಟ್ಟನು, ಕೇದಾರ್ನಾಥಗ, ಬದ್ರಿನಾಥಗ, ಅಮರನಾಥಗ ಇದು ನಮ್ಮ ಭಾರತ ದೇಶದ 3 ಶಕ್ತಿಗಳು ತಿಳ್ಕೊರಿ. ಒಂದು ಸ್ತ್ರೀ ಶಕ್ತಿ, ಅವುಗಳ್ರೆ ನಿಮಗೆ ಹೇಳ್ತೀನಿ, ನೀವು ಭಾಳ ಪದ್ಧತಿ ಸರಿ, ಧರ್ಮದಿಂದ, ನ್ಯಾಯದಿಂದ ಭಾಳ ಪದ್ಧತಿ ಸರಿ ನೀವು ನಡ್ಕೋಬೇಕು. ನಿಮ್ಗೆಲ್ಲರಿಗೆ ಕೈ ಮುಗಿದು ಕೇಳ್ಕೊತೀನಿ. ಒಂದು ಸ್ತ್ರೀ ಶಕ್ತಿ, ಒಂದು ಯುವ ಶಕ್ತಿ, ಒಂದು ಗೋಮಾತೆ ಶಕ್ತಿ. ಇವು ಭಾರತದ 3 ಸಂಪತ್ತುಗಳು. ಇವು 3 ಸಂಪತ್ತುಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ನೀವು ಹಾದ್ರಪ್ಪ ಅಂತಂದ್ರೆ ಇಡೀ ಜಗತ್ತ ನಿಮ್ಮ ಭಾರತ ದೇಶಕ್ಕೆ ಬಾಗುತ್ತದೆ. ಅದಕ್ಕೆ ತಮಗೆಲ್ಲರಿಗೆ ಬಂದಿರಿ, ಸೇವೆ ಮಾಡಿದ್ರಿ, ಪಂಕ್ತಿ ನೋಡಿ ಕೇಳಿದ್ರಿ, ಯಾರೂ ಗಡಬಡಿಸುವಂಗಲ್ಲ. ನಿಮಗೆ ಹಿಂದಕ್ಕೊಮ್ಮೆ ಹೇಳಿನ ಮಾತು, ನಾರಿಗಾಗಿ ಜಗಳ ಹೇಳತ್ತಿಲ್ಲ, ನೀರಿಗಾಗಿ. ಮತ್ತು ಈ ವರ್ಷ ಅದನ್ನು ನಡೆದತ್ತಿಲ್ಲ. ನಾರಿಗಾಗಿ, ನೀರಿಗಾಗಿ, ದಾರಿಗಾಗಿ, ದೊರೆಗಾಗಿ, ಖರ್ಚಿಗಾಗಿ, ಕುರ್ಚಿಗಾಗಿ ಜಗಳ. ನೀರಿಗಾಗಿ ಯುದ್ಧ ಆಕತಿ. 1000 ಫೂಟ್ ಬೋರ್ ಹೊಡ್ಯಾಕತ್ತೀರಿ. ಅಂದಕ್ಕೆ ಹೇಳೈತಿ.